ಸೇಮ್ ಬ್ಯಾಕನ್ನು ಇಟ್ಬಿಟ್ಟು ಪ್ರಿನ್ಸ್ ಕಟ್ಟಿದ್ದು ಬ್ಯಾಕಿಗಿಂತ ಫ್ರಂಟ್ 1 ಇಂಚ್ ಎಕ್ಸ್ಟ್ರಾ ಇದೆ ಫ್ರಂಟಾಗಿ 1 ಇಂಚ್ ಇಟ್ಟಿರ್ತೀರಲ್ಲ ಇಲ್ಲಿ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ, ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಇಡಬೇಕು ಪ್ರಿನ್ಸಸ್ ಕಟ್ಗೆ ಸ್ಟಿಚ್ ಬರುತ್ತೆ ಅಂತ. 1 ಇಂಚ್ ಎಕ್ಸ್ಟ್ರಾ ಇಟ್ಟರು ಓಕೆ. ದಪ್ಪ ಇರೋರಿಗೆ 1.5 ಇಡಬೇಕು. ಮೀಡಿಯಮ್ ಸಣ್ಣ ಇರೋರಿಗೆಲ್ಲ 1 ಇಂಚ್ ಇಷ್ಟೇ ಸಾಕು. ಈ ಥರ ಮಾರ್ಕ್ ಮಾಡಿ ಇದು ಸೇಮ್ ಮಾಡಬೇಕು. ಇಷ್ಟು ಸೇಮ್ ಮಾಡಿ ಇದನ್ನು ತೆಗೆದುಬಿಡ್ಬೇಕು ಬ್ಯಾಕು. ಇವಾಗ ಅವ್ರದ್ದು ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ಬ್ಲೌಸ್ ಇದ್ದಾಗ ಅವ್ರದ್ದು ಪ್ರಿಂಟನ್ನು ಈ ಥರ ಇಟ್ಕೊಂಡು ಇಲ್ಲಿ ಮೇಲೆ ಇಲ್ಲಿ ಹಾಕಿ 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಇಲ್ಲೂ ಎಕ್ಸ್ಟ್ರಾ ಇಡಬೇಕಾ? ಲೆಂತ್ ಎಕ್ಸ್ಟ್ರಾ ಇಡಬೇಕಾ? ನೋಡಿ ಇಲ್ಲಿ 1/2 ಇಂಚ್ ಬಿಟ್ಟು ಸ್ಟಿಚ್ಗೆ ಇಲ್ಲಿ ಎಷ್ಟಿದೆ ಇಷ್ಟು ಎಕ್ಸ್ಟ್ರಾ ಇಲ್ಲಿ ಏನಿದೆ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನಾವು ಮಾರ್ಕ್ ಮಾಡಬೇಕು. ಆ ಡಾಟ್ ಪಾಯಿಂಟ್ ನೋಡಿ 5 ಇಡಬೇಕು. ವೀಡಿಯೋ ಮಾಡಿಬಿಡ್ತೀನಿ, ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ 5 ಇಡಬೇಕು. ಇದು ನೋಡ್ಕೊಳ್ಳಿ, ಇಲ್ಲಿ 5 ಇಟ್ಬಿಟ್ಟು ಇಲ್ಲಿ ನಾವು ಡಾಟ್ ಪಾಯಿಂಟ್ ಹೇಳ್ತೀನಲ್ವ ನಾರ್ಮಲ್ ಬ್ಲೌಸ್ಗೆ, ನೀವು ಡಾಟ್ ಪಾಯಿಂಟ್ ಎಷ್ಟಿಟ್ರಿ ಈಗ ನಾರ್ಮಲ್ಲು ನೋಡಿ 9, ನಾವು 9 ಇಲ್ಲಿ ಇಟ್ಕೊಬೇಕು. ಇಲ್ಲಿ 9ಗೆ ಪ್ರಿನ್ಸಸ್ ಕಟ್ಗೆ ಈ ಥರ ಹಿಂಗೆ 9 ಇಟ್ಬಿಟ್ಟು ಇಲ್ಲಿ ನಾವು 5 ಇಡಬೇಕು. 5 ಇಟ್ಟು ನಾವಿಲ್ಲಿ ಅಪೆಕ್ಸ್ ಪಾಯಿಂಟ್ ಹೇಳಿದ್ದೀನಲ್ಲ, ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ ಇವ್ರದ್ದು, ಎಷ್ಟಿದೆ ಚೆಸ್ಟು ನೋಡಿದ್ರಲ್ಲ ಆವಾಗಲೇ, ಎಂಟೂವರೆ 8×4 = 32 1/2 ಇಂಚು 34 ಇದೆ. 34 / 10 ಮಾಡಬೇಕು. 10 ಮಾಡಿದಾಗ 3.4 ಬರುತ್ತೆ. ಆ 4ನ ಅಪೆಕ್ಸ್ ಪಾಯಿಂಟ್ ಇಲ್ಲಿ ಇಡಬೇಕು ನಾವು ಇಲ್ಲಿ, ಆಯಿತಾ. ಇದೇ ಲೈನ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡಬೇಕು. ಇದೇನೇ ಇದಕ್ಕೆ ಮಾರ್ಕಿಂಗ್ ಹೋಗಿ ಇಲ್ಲಿ ಮಾರ್ಕ್ ಮಾಡಿದ್ರಲ್ವಾ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು ಈ ಥರ ಹಿಂಗೆ ಕ್ರಾಸಾಗಿ ಒಂದು 1/2 ಇಂಚು ಇಲ್ಲಿವರೆಗೂ. ಮತ್ತು ಇವಾಗ ನಾವು ನಾರ್ಮಲ್ ಬ್ಲೌಸ್ಗೆ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ವ, ಅದೇ ಸೇಮು ಇಲ್ಲಿಂದ ಇಲ್ಲಿಗೆ ಈ ಥರ ಇದರಲ್ಲಿ ಹಿಂಗೆ ಫ್ರೆಂಚ್ ಕರ್ವ್ ಇರುತ್ತಲ್ವ, ಇದರಲ್ಲಿ ಹಿಂಗೆ ಶೇಪ್ ಕೊಡಬೇಕು ನೀವು ಈ ಥರ. ಹಿಂಗೆ ಮತ್ತು ಇಲ್ಲಿ 2 ಇಂಚು ನೀವು ಡಾಟ್ ಹಿಡಿತೀರ ನೋಡಿ. ನಾರ್ಮಲ್ ಬ್ಲೌಸ್ಗೆ ಇಲ್ಲಿ ಡಾಟಿಗೆ ನಾವು 3 ಇಂಚ್ ಬಿಡಬೇಕಂತ ಹೇಳ್ತೀನಲ್ವಾ, ಈ 3 ಇಂಚನ್ನ ಇಲ್ಲಿ ಸೇಮ್ ಇಲ್ಲಿ ಕೊಡಬೇಕು. ಮತ್ತು ಇವ್ರದ್ದು ವೇಸ್ಟ್ ಎಷ್ಟಿದೆ 26 ಇದೆ ಅಲ್ವಾ, 26 / 4 ಮಾಡಬೇಕು. /4 ಮಾಡಿದಾಗ 8.5 ಬರಲ್ಲ, 6.5 ಬರುತ್ತೆ. 6.5 ಇಲ್ಲಿ ನೀವು 6.5 ಇಡಬೇಕು. 6.5 ಇಲ್ಲಿ 6.5 ಒಂದು ಮಾರ್ಕ್ ಮಾಡಿ. ಇಲ್ಲಿ 2 ಇಂಚು ಸ್ಟಿಚ್ಗೆ ಮಾರ್ಜಿನ್, ಇದು ಮಾರ್ಜಿನು. ಇಲ್ಲಿ ಒಂದು ಮಾರ್ಕ್ ಮಾಡಿ, ಇಲ್ಲಿ ಫಸ್ಟ್ ಮಾರ್ಕ್ ಮಾಡಿಬಿಡಿ ನೀವು. ಮಾರ್ಕ್ ಮಾಡಿ ಮತ್ತು ಇಲ್ಲಿ ನೀವು ಇವಾಗ ವೇಸ್ಟ್ ಎಷ್ಟಿದೆ 6.5 ಇದೆ ಅಲ್ವಾ, 6.5 ಇಲ್ಲಿದೆ. 6.5ಗೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಮತ್ತು ಇನ್ನು ಎಷ್ಟು ಇಲ್ಲಿ ಉಳಿಯುತ್ತೆ 2.5. ಇವಾಗ 2.5ನ ಇಲ್ಲಿ ಕೊಡಬೇಕು ನೀವು. ಇಲ್ಲಿ ಕೊಟ್ಟಾಗ 2.5 ಸ್ಟಿಚ್ಗೆ 1/2 ಇಂಚ್ ಬಿಟ್ಟು ನಾವು 2 ಕೊಟ್ಟರೆ ಸಾಕಿಲ್ಲಿ. ಇಲ್ಲಿ ಪ್ರಿನ್ಸಸ್ ಕಟ್ಗೆ ಇಲ್ಲೊಂದು ಸ್ಟಿಚ್ ಬರುತ್ತಲ್ವಾ, ಅದಕ್ಕೆ ಇಲ್ಲಿ 1/2 ಇಂಚ್ ಸ್ಟಿಚ್ಗೆ. ಇವಾಗ ನೀವು ಇಲ್ಲಿ ಇದರಲ್ಲಿ ಇದೇ ಥರ ಇದರಲ್ಲಿ ಶೇಪ್ ಕೊಡ್ಬೋದು. ಈ ಫ್ರೆಂಚ್ ಕರ್ವ್ ಶೇಪಲ್ಲಿ ಈ ಥರ ಹಿಂಗೆ ಕೊಟ್ಬಿಟ್ಟು ಹಿಂಗೆ ಕೊಟ್ಟು, ಮತ್ತು ಇವ್ರದ್ದು ಆರ್ಮೋಲ್ ಎಷ್ಟಿದೆ, ಈ
ಇಲ್ಲಿ 1/2 ಇಂಚ್ ಈ ಕಡೆ ತಗೊಂಡು ಆರ್ಮೋಲ್ ಎಷ್ಟಿದೆ ಚೆಕ್ ಮಾಡಬೇಕು. ಆರ್ಮೋಲ್ ಎಷ್ಟಿತ್ತು, 7.5 ಅಲ್ವಾ, ಇಲ್ಲಿ ಸ್ಟಿಚ್ಗೆ 1/2 ಇಂಚ್ ಬಿಟ್ಟು ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ ಮಾರ್ಕ್ ಮಾಡಿ, ಮತ್ತು ಇಲ್ಲಿ 7.5 ಮಾರ್ಕ್ ಮಾಡಿ. ನೋಡಿ ಎಷ್ಟಿದೆ, ಇಲ್ಲಿ 4.5 ಇದೆ. ಇಲ್ಲಿ ಸ್ಟಿಚ್ಚಿಗೆ ಬಿಟ್ಟು ಏಯ್ಟ್ ಇದೆ ಅಲ್ವಾ, ಇಲ್ಲಿ ನಾವು ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ ಕೊಡಬೇಕು. ಇಲ್ಲಿ ಸ್ಟಿಚ್ಗೆ ಹೋಗುತ್ತಲ್ಲ, ಇಲ್ಲಿ ಸ್ಟಿಚ್ಗೆ ಹೋಗುತ್ತೆ ಇದು 1/2 ಇಂಚು. ನಾವಿಲ್ಲಿ ಪ್ರಿನ್ಸಸ್ ಕಟ್ಗೆ ಸ್ಟಿಚ್ ಹಾಕ್ತೀವಲ್ವ, ಇದು 1/2 ಇಂಚು ಸ್ಟಿಚ್ಗೆ ಹೋಗುತ್ತೆ. ಇಲ್ಲಿ 4.5 7 ಇದೆ ಅವ್ರದ್ದು, 7 ಕರೆಕ್ಟಾಗಿ ಬರುತ್ತೆ. ಇದು ಇವಾಗ ಏನು ಅರ್ಥ ಆಯ್ತಾ? ಏನಾದರೂ ಡೌಟ್ ಇದ್ದರೆ ಕೇಳಿ. ಇವಾಗ ಇದು ಇಲ್ಲಿ 1/2 ಇಂಚು ನಾವು ಇಲ್ಲಿ ಒಂದು 1/2 ಇಂಚು ಶೇಪ್ ಕೊಡಬೇಕು ಪ್ರಿನ್ಸಸ್ ಕಟ್ಗೆ, ಮತ್ತು ಇಲ್ಲಿ ಒಂದು 1/2 ಇಂಚು 1 ಇಂಚ್ ಕೊಟ್ಟರೆ ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಲ್ವ, ಅದು ಸ್ಟಿಚ್ಗೆ ಎಲ್ಲ ಹೋಗ್ಬೇಕಲ್ಲ, 1/2 ಇಂಚು ಶೇಪ್ ಕೊಟ್ಟರೆ ಸಾಕಿಲ್ಲ. ಇದು ಇಲ್ಲಿ ಇದಕ್ಕೆ ಹೋಗುತ್ತೆ ಸ್ಟಿಚ್ಚಿಂಗ್ಗೆ, ಇದೆಲ್ಲ ಸ್ಟಿಚ್ಚಿಂಗು. ಇದು ಡಾಟ್ ಹಿಡಿತೀವಲ್ಲ ನಾವು ಸೆಂಟ್ರು, ಇದಿಲ್ಲ ಇದು ಇಷ್ಟು ಇಲ್ಲ. ಸಣ್ಣ ಇದ್ದಾಳಲ್ಲ ಅವಳು, ದಪ್ಪ ಇರೋರಿಗೆ ಅದೇ ಇಚ್ಚೆಷ್ಟು ನಾವು ಡಿವೈಡೆಡ್ ಬೈ ಮಾಡ್ಕೊಬೇಕು. ಇನ್ನು ಸ್ಟಿಚ್ಚಿಗೆ ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ. ಅವ್ರ ನೆಕ್ಕು ಎಷ್ಟಿತ್ತು 7.5 ಇಟ್ಟಿದ್ದು, 7.5 7 ಇದೆ. ಫ್ರಂಟ್ ನೆಕ್ ಇದೆ. ಈಗ ವರ್ಕ್ ಇದೆಯಲ್ಲ, ವರ್ಕ್ ಇರೋದ್ರಿಂದ ಇದನ್ನು ಕಟ್ ಮಾಡೋಲ್ಲ, ಹಂಗೆ ಬಿಟ್ಟಿರ್ತೀನಿ. ಇದು ಸೇಮು ನೀವು ಏನು ಡಾಟ್ ಪಾಯಿಂಟ್ ಹಿಡಿತೀರಾ ಅದೇ ಥರನೇ ಅಪೆಕ್ಸ್ ಪಾಯಿಂಟು ಇಲ್ಲಿ ಹಿಂಗೆ ಶೇಪ್ ಪ್ರಿನ್ಸಸ್ ಕಟ್ ಈಸಿನೇ. ಆದರೆ ನೀವು ಅದನ್ನು ಯಾವ ಥರ ಅಂತ ನೀವು ಸ್ವಲ್ಪ ತಲೆಯಲ್ಲಿ ಯೋಚನೆ ಮಾಡಿದ್ರೆ ನೀವು ಪ್ಯಾಡೆಡ್ಗೂ ಕೂರಿಸಿ ಪ್ಯಾಡೆಡ್ ಪ್ರಿನ್ಸಸ್ ಕಟ್ ಹೊಲ್ದ್ರೂ ಅಷ್ಟೇ, ಈ ಜಾಗಕ್ಕೆ ಇದು ಕಪ್ಸ್ ಕೂರಿಸ್ಬೇಕು. ಇಲ್ಲಿ ಸ್ಟಿಚ್ ಆಗೋವಾಗ ಈ ಲೈನ್ ಕನೆಕ್ಟ್ ಆಗಬೇಕು. ಇಲ್ಲಿ ಮ್ಯಾಚ್ ಮಾಡಿದ್ದೀನಲ್ಲ, ಇಲ್ಲೊಂದು ಆರ್ಮೋಲ್ ಇದು ಕನ್ಫ್ಯೂಸ್ ಆಗಿಬಿಡುತ್ತೆ, ಒಳ್ಳೆ ಶೇಪ್ ಗೊತ್ತಾಗಲ್ಲ ಸಡನ್ನಾಗಿ ಕಲಿಯೋವಾಗ. ಇಲ್ಲಿ ನ್ಯಾಚ್ ಹಾಕ್ಬೇಕು. ಇಲ್ಲಿ ಫ್ರಂಟ್ ಆರ್ಮೋಲ್ ಅಂತ ಒಂದು ಮಾರ್ಕ್ ಮಾಡ್ಕೊಬೇಕು, ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವ ಅದಕ್ಕೆ. ಇವಾಗ ಇದನ್ನು ಕೂರಿಸೋವಾಗ ಎಳ್ಕೊಂಬಾರ್ದು, ಯಾವುದನ್ನು ಎಳ್ಕೊಂಡ್ರೆ ನೀವು ಟೈಟಾಗಿ ಎಳ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ಸ್ಟಿಚ್ ಮಾಡೋವಾಗ ಈ ಪಾಯಿಂಟ್ ಇಲ್ಲಿ ಬರಬೇಕಂದಾಗ ಇದನ್ನು ಸ್ವಲ್ಪ ಎಳಿಬೇಕು, ಇದನ್ನು ಸ್ವಲ್ಪ ಲೂಸ್ ಕೊಡಬೇಕು. ಕೆಳಗಡೆ ಇದನ್ನು ಕೊಟ್ಟಾಗ ಅವಾಗ ಇಲ್ಲಿ ಕರೆಕ್ಟಾಗಿ ಇದು ಬರುತ್ತೆ. ಸ್ಟಿಚಿಂಗ್ ಮಾಡೋವಾಗ ನೀವು ಒಂದನ್ನೇ ನೀವು ಇದನ್ನ ಹಿಂಗೆ ಲೂಸ್ ಕೊಟ್ಕೊಂಬಿಟ್ರೆ ಇದನ್ನು ಹಿಂಗೆ ನೋಡಿ, ಇವಾಗ ಹಿಂಗೆ ಹೊಲ್ದ್ರೆ ನೋಡಿ ಸ್ಟಿಚ್ ಮಾಡಿದ್ರೆ ಇದು ಮೇಲೆ ಹೋಯ್ತಾ ಪಾಯಿಂಟು, ಮೇಲೆ ಹೋದಾಗ ಇದು ಇಲ್ಲಿ ಕೆಳಗಡೆ ಉದ್ದ ಬರುತ್ತೆ, ಫ್ರಂಟ್ ಉದ್ದ ಬರುತ್ತೆ. ಆವಾಗ ಇಲ್ಲಿ ಫಿನಿಶಿಂಗ್ ಚೆಸ್ಟ್ ಪಾಯಿಂಟ್ ಕರೆಕ್ಟಾಗಿ ಕೂರಲ್ಲ. ಅದಕ್ಕೆ ನೀವು ನೋಡ್ಕೊಬೇಕು ಯಾವುದು ಅಪ್ ಆ್ಯಂಡ್ ಡೌನ್ ಇದೆ ಅಂತ ನೋಡಿಕೊಂಡು ಯಾವುದು ಇದಾಗಿದೆಯಾ ಅದನ್ನು ಉದ್ದ ಇದೆಯಾ ಅದನ್ನು ನೀವು ಲೂಸ್ ಕೊಟ್ಕೊಬೇಕು. ನೋಡಿ ಸ್ಟಿಚ್ ಮಾಡೋವಾಗ ಹೇಳ್ತಾ ಇರೋದು ನಾನು, ಈ ಥರ ಇರುತ್ತಲ್ವಾ. ಇವಾಗ ಇದು ಹಿಂಗೆ ಕೊಡ್ತೀರಾ, ಇವಾಗ ನಿಮ್ಗೆ ಇಲ್ಲಿ ಪಾಯಿಂಟ್ ಬರ್ತಾ ಇಲ್ಲ, ಅವಾಗ ಏನು ಮಾಡ್ತೀರಾ, ಇದನ್ನು ಎಳ್ಕೊಬೇಕು, ಇದನ್ನು ಲೂಸ್ ಕೊಟ್ಕೊಬೇಕು. ಕೆಳಗಡೆಗೂ ನಿಮಗೆ ಲೂಸ್ ಕೊಟ್ಕೊಂಡು ಈ ಪಾಯಿಂಟ್ ಕರೆಕ್ಟಾಗಿ ಕೂರಿಸಿದಾಗ ಮಾತ್ರ ಅದು ಕರೆಕ್ಟಾಗಿ ಬರೋದು ಚೆಸ್ಟು ನೀವು ಕೂರಿಸೋವಾಗ.
ನೋಡಿ ಇವಾಗ ಅವ್ರದ್ದು ಎಷ್ಟಿದೆ ಚೆಸ್ಟ್ 8.5 ಇದೆಯಲ್ಲ, ಇದು ಸ್ಟಿಚ್ಗೆ ಹೋಗುತ್ತೆ. ಇಲ್ಲಿ 9 ಇದೆ, 1/2 ಇಂಚ್ ಇಲ್ಲಿ ಸ್ಟಿಚ್ಗೆ ಹೋಗುತ್ತೆ. ಆವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 1/2 ಇಂಚು ಸ್ಟಿಚ್ಗೆ ಹೋಗುತ್ತಲ್ವಾ, ನೋಡಿ 8.5 ಇದೆ. ಆವಾಗ ಇದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಸ್ಟಿಚ್. ಆ ವಿಡಿಯೋ ಮಾಡಿದ್ಮೇಲೆ ಕೇಳಿ ನಿಮ್ಮ ಕ್ವಶನ್. ಆಯ್ತಾ? ಅದೇನೆ ನೀವು ಇವಾಗ ಇದು ಡಾಟ್ ಪಾಯಿಂಟ್ 5 ಹೆಂಗೆ ತಗೊಂಡ್ರಿ ಅಂತ. ಹಾ. ಇವಾಗ ಅವ್ರ ಚೆಸ್ಟ್ ಎಷ್ಟಿದೆ? 34 ಇದೆ. ಹಾ. 34 ನಾವು 34 ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ? 3.4 10 ಮಾಡಬೇಕು. 3.4 3 ಅಲ್ಲಪ್ಪ, ಡಿವೈಡೆಡ್ ಬೈ 4 34 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೆ? 8.5 ಬರುತ್ತೆ. ಆ 8.5ನ ಇಲ್ಲಿ ನಾವು ಮಾರ್ಕ್ ಮಾಡಬೇಕು. 8.5 ಮಾಡಬೇಕಾ? ಇಲ್ಲಿ ಸ್ಟಿಚ್ಗೆ ಬಿಟ್ಟು 9 ಮಾಡೀನಿ ನಾನು. ಇಲ್ಲಿ ಸ್ಟಿಚ್ಗೆ ಹೋಗುತ್ತೆ 1/2 ಇಂಚ್ ಎಕ್ಸ್ಟ್ರಾ. ಮತ್ತೆ ಈ ಮಿಕ್ಕಿದ್ದೆಲ್ಲ ನಾವಿಲ್ಲಿ ಡಾಟ್ ಪಾಯಿಂಟ್ ಕೊಡಬೇಕು. ಎಲ್ಲರಿಗೂ ಅಷ್ಟೇ ಅವ್ರ ಚೆಸ್ಟ್ ಮೆಜರ್ಮೆಂಟ್. ಇವಾಗ ನಿಮ್ದು 46 ಅಂತ ಚೆಸ್ಟ್ ಇರುತ್ತೆ ಅಂತ ಇದ್ರಲ್ಲೂ ನೀವು ಹಂಗೆ ಮಾಡಿದ್ರಲ್ವಾ? ಯಾವ್ದ್ರಲ್ಲಿ? ಸಾದಾ ಬ್ಲೌಸ್ ಅಲ್ಲೂ ಅದೇ ತರ. ಎಲ್ಲಾದ್ರಲ್ಲೂ ಇದೇ ತರ. ಅವ್ರ ಚೆಸ್ಟ್, ಅವ್ರ ಬಾಡಿ ಲೆಂತ್ಗೂ ಅವ್ರ ಚೆಸ್ಟ್ಗೂ ಆ ಪಾಯಿಂಟ್ ಕರೆಕ್ಟ್ ಕೆಲವೊಂದು ಮೆಜರ್ಮೆಂಟ್ ನೋಡಿ ಹೇಳಿದ್ರಿ. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವ್ ಹಿಂಗ್ ಮಾಡ್ಬೇಕು. ಅವ್ರ ಬ್ಲೌಸ್ ನೀವು ಕಸ್ಟಮರ್ನ ಕೇಳ್ಬೇಕು, ಈ ಬ್ಲೌಸ್ ನಿಮ್ಗೆ ಕರೆಕ್ಟಾಗಿ ಆಗುತ್ತಾ ಅಂತ ನೋಡ್ಬೇಕು. ಇಲ್ಲ ನೀವೇ ಹಾಕ್ಸಿ ನೋಡ್ಬೇಕು. ಯಾಕಂದ್ರೆ ಕೆಲವರು ಹೊಲ್ದಿರೋದು ಈ ಡಾಟ್ ಸರಿ ಕೂರಲ್ಲ, ಆರ್ಮೋಲ್ ಹಿಂದೆಗಡೆ ರಿಂಕಲ್ಸ್ ಇರುತ್ತೆ, ಮುಂದೆ ರಿಂಕಲ್ಸ್ ಇರುತ್ತೆ, ನೋಡಿದ್ದೀರಾ. ಅದಕ್ಕೆ ನೀವೇನ್ ಮಾಡ್ಬೇಕು, ನೀವು ಬ್ಲೌಸ್ನ ಹಾಕ್ಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಿಂದೆ ರಿಂಕಲ್ಸ್ ಇದೆಯಾ, ಆರ್ಮೋಲ್ ರಿಂಕಲ್ಸ್ ಇದೆಯಾ ನೋಡ್ಬೇಕು. ಅದು ಸರಿ ಇಲ್ಲ ಅಂದಾಗ ನೀವು ಬಾಡಿ ಮೆಜರ್ಮೆಂಟ್ ತಗೋಬೇಕು. ಇವಾಗ ಚೆಸ್ಟ್, ಇವಾಗ ನಿಮ್ದು 46 ಇದೆ. 46 ಡಿವೈಡೆಡ್ ಬೈ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಇಲ್ಲಿ ಬರುತ್ತೆ? ಆವಾಗ ಎಷ್ಟು ಬರುತ್ತೆ? 12 ಏನೋ ಬರುತ್ತೆ. ಅಪೆಕ್ಸ್ ಪಾಯಿಂಟ್ಗೆ ನೀವು ಇಲ್ಲಿ ಮಾರ್ಕಿಂಗ್ ಕೊಡಬೇಕು. ನಾವು ಇಲ್ಲೇನು ಅಪೆಕ್ಸ್ ಪಾಯಿಂಟ್ ಇರುತ್ತೆ ಇಲ್ಲಿಂದನೇ ಇಲ್ಲಿ ಕೊಡಬೇಕು. ಇಲ್ಲ ನೀವು ಇಲ್ಲಿ ಜಾಸ್ತಿ ಇಟ್ಬಿಟ್ಟಾಗ, ನೀವು ಪ್ರಿನ್ಸೆಸ್ ಕಟ್ ಸ್ಟಿಚ್ ಮಾಡಿರೋರು ನೋಡಿದ್ದೀರಾ, ಒಬ್ಬೊಬ್ರದ್ದು ಇಲ್ಲಿರುತ್ತೆ ಸ್ಟಿಚ್, ಒಬ್ಬೊಬ್ರದ್ದು ಇಲ್ಲಿರುತ್ತೆ. ಕರೆಕ್ಟಾಗಿ ನಮ್ದು ಈ ಚೆಸ್ಟ್ ಪಾಯಿಂಟ್ ಕೂರ್ಬೇಕು. ಅದು ಇದು ಅಪೆಕ್ಸ್ ಪಾಯಿಂಟ್ ಎಷ್ಟಿರುತ್ತೆ ಕೆಳಗೂ ಅಷ್ಟೇ ಇರಬೇಕು. ನೋಡಿ ಇವಾಗ ನಾನು ಇದು ಅಪೆಕ್ಸ್ ಪಾಯಿಂಟು, ಇಲ್ಲೇನಿರುತ್ತೆ ಅಪೆಕ್ಸ್ ಪಾಯಿಂಟು 2.5 ಇದೆ. ಚೆಸ್ಟ್ ಡಿವೈಡೆಡ್ ಬೈ 10. ನೋಡಿ ಇಲ್ಲಿ ನಾನು 2.5 ಇಟ್ಟಿದ್ದೀನಿ ಸೇಮ್. ಮತ್ತೆ ಇದು ಇಲ್ಲಿ ನಾವು ಕರೆಕ್ಟಾಗಿ ತಗೊಂಡಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ಇವಾಗ ಇದು 3.5, ಇಲ್ಲಿ 3.5 ಇಟ್ಟಿದ್ದೀನಿ. ಸೇಮ್ ಇದೇ ತರ ಬರ್ಬೇಕಲ್ವ ನಮ್ಗೆ. ಪ್ರಿನ್ಸೆಸ್ ಕಟ್ ಚೆಸ್ಟ್ ಕರೆಕ್ಟಾಗಿ ಕೂರ್ಬೇಕಲ್ವ. 2.5 ಯಾವ್ದು ಹೇಳಿದ್ ನೀವು? ಇಲ್ಲಿ ಕೆಳಗಡೆ 2.5. ಏನೇ 2.5 ತಗೊಂಡ್ರಿ? ಅದು ಶೇಪ್ ಬರ್ಬೇಕಲ್ಲ ಅಲ್ಲಿ. ಇಲ್ಲಿ 1 ಇಂಚ್ ಮೈನಸ್ ಮಾಡ್ಬೇಕಾ? ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ. ನಾವು ಇದನ್ನ ಇಲ್ಲಿ ಇಷ್ಟು ಅಪೆಕ್ಸ್ ಪಾಯಿಂಟ್ ನ ಇಲ್ಲಿ ಕೆಳಗಡೆ ಕೊಟ್ಬಿಟ್ರೆ ಈ ಚೆಸ್ಟ್ ಡಾಟ್ ಬಂದ್ಬಿಟ್ಟು ಸೆಂಟರ್ಗೆ ಹೋಗ್ಬಿಡುತ್ತೆ. ಪ್ರಿನ್ಸ್ ಕಟ್ಟಲ್ಲಿ ಎಲ್ಲ ಬ್ಲೌಸಲ್ಲೂ ಅಷ್ಟೇ. ಅದು ಸೆಂಟ್ರಿಗೆ ಹೋದಾಗ ಚೆನ್ನಾಗಿ ಬರಲ್ಲ ಬ್ಲೌಸ್. ಡಾಟ್ ಪಾಯಿಂಟ್ ಕರೆಕ್ಟಾಗಿ ನಿಮಗೆ ಚೆಸ್ಟ್ ಕೂರಲ್ಲ. ಅಪೆಕ್ಸ್ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಬೇಕು. ನಾವಿಲ್ಲಿ ಅಪೆಕ್ಸ್ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡು 1/2 ಇಂಚ್ ಈ ಕಡೆ ಬರ್ಬೇಕು. ನಾವು ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡ್ಬೇಕು. 1 ಇಂಚ್ ಅವ್ರ ಬಾಡಿ ಮೆಜರ್ಮೆಂಟ್. ಅವ್ರು ನಿಮ್ಗೆ ಈ ಚೆಸ್ಟ್ ಎಷ್ಟು ಹಿಡಿತೀವಿ ನಾವು, ಈ ಡಾಟು ನಾವು 3 ಹಿಡಿತೀವ 2 ಹಿಡಿತೀವ, ಅದ್ರ ಮೇಲೆ ಡಿಪೆಂಡ್ ಹಾಕ್ಬೇಕು ನಾವಿಲ್ಲಿ. ಅದೇಂಗ್ ನಾವು ತಿಳ್ಕೊಬೇಕು? ಈ ಸೆಂಟ್ರಿಗೆ ಹಾಕಿರ್ತೀವಲ್ಲ, 3 ಹಿಡಿದ್ರೆ ಎಷ್ಟು ಇದು ಮಾಡ್ಬೇಕು? ಇವಾಗ ನಿಮ್ಗೆ ಡೌಟ್ ಹೇಳ್ತೀನಿ. ಇವಾಗ ನಿಮ್ಗೆ 4 ಅಪೆಕ್ಸ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಇದು ಅಪೆಕ್ಸ್ ಪಾಯಿಂಟ್. ಮತ್ತೆ ನೀವು ಇಲ್ಲಿ ಅಪೆಕ್ಸ್ ಪಾಯಿಂಟ್ ಹಾಕಿದ್ರೆ ನಿಮ್ದು ಚೆಸ್ಟ್ ಇಲ್ಲಿಂದ ಇಲ್ಲಿಗೆ ನೀವು ಒಂದು ಲೈನ್ ಹಿಂಗೆ ಹಾಕಿ, ಇಲ್ಲೊಂದು ಸೆಂಟ್ರ್ ಲೈನ್ ಹಾಕಿರ್ತೀವಿ. 1 ಇಂಚ್ ಈ ಕಡೆ ಬರ್ಬೇಕಲ್ವಾ ನಾವು. ಇಲ್ಲಿ ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಹಾಕ್ಸಲ್ವಾ ನಾನು, ಅದು ಇದು ಅದಕ್ಕೆ ಇಲ್ಲಿ ಕಮ್ಮಿ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ನೀವು ಯಾಕೆ ಕಮ್ಮಿ ತಗೋಬೇಕಂದ್ರೆ ಇದಕ್ಕೆ ಕಮ್ಮಿ ತಗೋಬೇಕು. ಆ 1 ಇಂಚಿನ ತಗೊಂತೀವಲ್ಲ ಅದನ್ನ ಇಲ್ಲಿಗೆ ತಗೋಬೇಕು. ಇವಾಗ ನೀವು ಅಪೆಕ್ಸ್ ಪಾಯಿಂಟ್ ಇಲ್ಲಿ ಬಂದಿದೆ 4, ನೀವು ಇಲ್ಲಿ 4 ಇಟ್ಬಿಟ್ರೆ, ಇಲ್ಲಿ 4 ಇಡೋದು ಕರೆಕ್ಟ್, ಇಲ್ಲಿ 4 ಇಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ ಡಾಟ್ ಪಾಯಿಂಟ್ ಕೊಡ್ತೀರಲ್ವಾ, ಅದೇ ಕಡೆಗೆ ಬರುತ್ತಲ್ವಾ, ಅವಾಗ ಇಲ್ಲಿ 1 ಇಂಚು ಅದನ್ನ ಕಟ್ ಮಾಡಿ ಆ 1 ಇಂಚ್ಗೆ ನೀವು ಹಿಂಗ್ ಮಾಡ್ಬೇಕು ಮಾರ್ಕು. ಇವಾಗ ನಾನು ಅದನ್ನೇ ಇಲ್ಲಿ ಮಾಡಿರೋದು. 3/4 ಇಂಚ್ ತಗೊಂಡ್ರೆ 3/4, 1.5 ತಗೊಂಡ್ರೆ 1.5. ಅದೆಷ್ಟು? ಇವಾಗ ನಾನು ಇಲ್ಲಿ 3.5 ತಗೊಂಡಿದ್ದೀನಾ. ಇಲ್ಲಿ ನಾನು ಈ ಹುಡುಗಿಗೆ ಚೆಸ್ಟ್ ಡಾಟ್ 1 ಇಂಚ್ ಈ ಕಡೆ 1 ಅಪೆಕ್ಸ್ ಪಾಯಿಂಟ್ ಸೆಂಟರ್ ತಗೊಂಡು ಈ ಕಡೆ 1 ಇಂಚ್. ಅವ್ರ ವೇಸ್ಟ್ ಎಷ್ಟಿದೆ ಅದನ್ನ ನೀವು ಡಿವೈಡ್ ಮಾಡಿ ಇಡ್ಬೇಕು. ಆ ಕಡೆ ಎಷ್ಟು ಈ ಕಡೆ ಎಷ್ಟು 3 ಬಂತಾ? 3 ಬಂತಾ? ಈ ಕಡೆ 1.5 ಇಡಬೇಕು, ಈ ಕಡೆ 1.5 ಇಡಬೇಕು. 1 ಬಂತು ಈ ಹುಡುಗಿಗೆ, ಅದಕ್ಕೆ 1 ನಾನು ಈ ಕಡೆ ಇಟ್ಟಿದ್ದೀನಿ. ಆಮೇಲೆ ಅದು ನೀವು ಅಟ್ಯಾಚಿಂಗ್ ತಗೋಬೇಕು. ಅದು ಬರುತ್ತೆ, ಅಟ್ಯಾಚಿಂಗ್ ಹೋಗುತ್ತೆ. 1/2 ಇಂಚ್ ಎಷ್ಟೇ ಇಟ್ಟಿರ್ತೀನಿ. ಪ್ರಿನ್ಸ್ ಕಟ್ಗೆ 1/2 ಇಂಚು. ಇದು 8.5 ಇದೆ, ನಾನು 9 ಇಟ್ಟಿದ್ದೀನಿ. 1/2 ಇಂಚ್ ಹೋಗುತ್ತಲ್ಲ ಅಲ್ಲಿ ಸ್ಟಿಚ್ಗೆ.
ಇಷ್ಟೇ ಪ್ರಿನ್ಸಸ್ ಕಟ್ಟು. ನಿಮ್ಗೆ ಅರ್ಥ ಆದರೆ ಈಸಿನೇ, ಅಷ್ಟು ಬೇಗ ತಲೆಗೆ ಹೋಗಲ್ಲ. ನೋಡಿ ಇವಾಗ 6.5 ಇದೆ ವೇಸ್ಟು. ಇಲ್ಲಿ ನಾನು 7.5 ಇದೆ. 1 ಇಂಚ್ ಹೋಗುತ್ತಲ್ಲ, ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ. ಅವಾಗ ಕರೆಕ್ಟಾಗಿ ಬರುತ್ತೆ. ಮತ್ತು ನೀವು ಇದು ಸ್ಟಿಚ್ ಮಾಡೋವಾಗ ನಿಮಗೆ ಹೆಚ್ಚು ಕಡಿಮೆ ಬಂದರೆ ಇದನ್ನು ಕಟ್ ಮಾಡ್ಕೊಬೋದು. ಯಾಕಂದರೆ ನಾನು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿರ್ತೀವಿ, 1 ಇಂಚ್ ಎಕ್ಸ್ಟ್ರಾ ಮಾಡಿಸಿರ್ತೀನಲ್ವಾ. ಇಲ್ಲಿ ನೋಡಿ ಶೋಲ್ಡ್ರು ಜಾಯಿಂಟು, ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ಇಡಲೇಬೇಕು ಪ್ರಿನ್ಸಸ್ ಕಟ್ಗೆ. ನೋಡಿ ಇಲ್ಲಿ ಇದು ನಿಮಗೆ ಹಿಂಗೆ ಕೂಡ್ಸೋಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ನ್ಯಾಚ್ ಮಾಡ್ಕೊಂಡಿರಬೇಕು. ಇದು ಆರ್ಮೋಲ್ ಅಂತ ನೋಡಿ. ಇವಾಗ ಇಲ್ಲಿ ಇರುತ್ತಲ್ವಾ, ಇದು ಸ್ಟಿಚ್ ಆದಾಗ ಇದು ಈ ಸೈಜಿಗೆ ಬರುತ್ತೆ, ಕರೆಕ್ಟಾಗಿ ಬರುತ್ತೆ ಡಾಟ್ ಹಿಡಿದಾಗ. ನೋಡಿ ಇಲ್ಲಿ ನೋಡಿ, ನಾನು 1/2 ಇಂಚ್ ಇಲ್ಲಿ ಹಿಡಿದ್ನ, ಇಲ್ಲಿ ಕರೆಕ್ಟಾಗಿ ಬಂತು. ಇದನ್ನು ಇಲ್ಲಿ ಕೂಡಿಸಿದಾಗ ಇದು ಕರೆಕ್ಟಾಗಿ ಬರುತ್ತೆ. ಆವಾಗ ಇದು ಇಲ್ಲಿಗೆ ಬಂದು ಕೂರುತ್ತೆ. ಕರೆಕ್ಟಾಗಿ ಬಂತಲ್ವಾ. ಸ್ಟಿಚ್ ಆದಮೇಲೆ ಇಷ್ಟೇ ಪ್ರಿನ್ಸಸ್ ಕಟ್ಟು. ಇನ್ನೂ ಒಂದಕ್ಕೆ ಅರ್ಥ ಆಗಲ್ಲ, ಇನ್ನೂ ಹೇಳ್ಕೊಡ್ತೀನಿ. ನೀವು ಪೇಪರ್ ಕಟ್ಟಿಂಗ್ ಮಾಡಿ.